ಬೆಂಕಿಯ ಮಡಿಲಲ್ಲಿ. ನನಗೆ ನಿನ್ನ ಹೆಸರೊಳಗೆ ಬಾಯೇ ಬರಲಿಲ್ಲ. ಸಾನೇ ನಾಚಿಕೆ ಆಗೋಯ್ತು. ನೀನು ಹೇಳು, ಗಂಡ ಹೆಸರು ಹೇಳಕ್ಕಾಯ್ತದ? ಯಾರು ಕೇಳಿರಿ ಅಂತ ಸುಮ್ಕಿದ್ದೆ. ಆದ್ರೆ ಈ ರಮ್ಮ ಅವಳಲ್ಲ, ರಮ್ಮ ಸುಮ್ಮನೆ ಬಿಟ್ಟಳ. ನಾನೇ ಇಟ್ಬಿಡ್ಲು ಅಂತೀನಿ. ಹಾಮ್ಯಕ್ಕಿನೇನು ನಿನ್ನ ಹೆಸರು ಕೂಗೇ ಬಿಟ್ಟೆ. ನೋಡು, ಇನ್ನು ನನಗೆ ಕಾಯಕ್ಕಾಗೋಕಿಲ್ಲ. ಬೇಗ ಬಂದು ಶಾಸ್ತ್ರ ಮಾಡಿ ನನ್ನ ಕರ್ಕೊಂಡು ಹೋಯ್ತೀಯಾ? ನಿಮ್ಮ ಮನೆ ತುಂಬಿಸ್ಕೋತೀಯಾ? ಅಲ್ಲ, ಈರುಪಾಕ್ಷಣ ಅಟ್ಟೊಂದುಣ್ಣ ಎಲ್ಲಿಂದ ಒಂದ್ದ ಅಂತೀನಿ. ಅವ್ನು ನಮ್ಗಿನ ಕಷ್ಟದಾಗಿದ್ದ ಅಲ್ವಾ? ರಮನು ನಮ್ಮಲ್ಲಿನೂ ಜೀವನ ಪೂರ್ತಿ ಹಿಂಗೆ ಇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವನು ಅಟ್ಟೊಂದು ದುಡ್ಡು ಹೊಂದಿಸಿ ಅಂತೂ ರಮನ್ ಗಂಡನ ಮನೆ ಕಳ್ಸೋ ಏರ್ಪಾಟ್ ಮಾಡೇ ಬಿಟ್ಟ. ಆ ವಿರೂಪಾಕ್ಷಣದ ಹತ್ರ ಹೋಗಿ ಕೇಳಿದ್ರೆ ಏನಾರು ಉಪಾಯ ಹೇಳ್ತಾನಲ್ವಾ? ಅವನು ಎಲ್ಲೆಲ್ಲೋ ಹೋಯ್ತಿರ್ತಾನೆ, ಯಾರ್ಯಾರ ಕಿತನೋ ಮಾತಾಡ್ತಿರ್ತಾನೆ. ಅವನ್ ತವ ಹೋಗಿ ಕೇಳಿದ್ರೆ ನಮಗ್ ಪರಿಹಾರ ಹೇಳ್ದೆ ಇರ್ತಾನ. ನಮ್ಮಲ್ಲಿ ಸಂಸಾರ ಸರಿ ಹೋಯ್ತದೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀವಿ. ಹಂಗಾರೆ ನೀನ್ ನಾಳೆನೆ ಅವನ್ ತವ ಹೋಯ್ತೀಯ ಅಲ್ಲ? ರಮಾಕ ನಿಂಗ್ಯಾಕೆ ಉಡುಗೊರೆ ಕೊಟ್ಟವಳೆ? ನಾನು ಮಲ್ಲೇಕ ಇಬ್ರು ನಿನ್ನಟ್ಟಿದ್ದಾಗ್ಲಿಂದಾನು ಒಟ್ಟಿಗೆ ಆಡಿದ್ವಿ, ಒಟ್ಟಿಗೆ ಬೆಳೆದ್ವಿ. ಈಗ ನಾನು ನನ್ನ ಗಂಡನ ಮನೆಗೆ ಹೋಯ್ತಾ ಇವ್ನಲ್ಲ, ಅದಕ್ಕೆ ನನ್ ಗೆಪ್ತಿಗೆ ಅಂತ ಮಲ್ಲೇಕಂಗೆ ಉಡುಗೊರೆ ಕೊಡ್ತಾ ಇವ್ನಿ. ಹೆಂಗೈತೆ? ಚಂದಾಗೈತೆ. ಹಾಗಾದ್ರೆ ಮಲ್ಲಿ ಅಕ್ಕ, ನೀನು ನಿನ್ ಗೆಪ್ತಿಗೆ ರಮಾ ಅಕ್ಕನ್ಗೆ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ವಾ? ಹೌದು. ಆದ್ರೆ ನಿನ್ನ ಹತ್ರ ಕಾಸೆ ಇಲ್ವಲ್ಲಕ್ಕ? ವಿರೂಪಾಕ್ಷ, ಲಕ್ಷ್ಮಿ ಬತ್ತಾವಳೆ ಅದ್ಮಿಕ್ಕ ಎಲ್ಲ ಕರೀಟಾಗ ಆಯ್ತದೆ. ನೀ ಏನ್ ಟೆನ್ಷನ್ ತಗೋಬೇಡ. ನಿನ್ ಕಡೆಯಿಂದ ಚಕ ಚಕ್ ಅಂತ ಕೆಲಸ ಆದ್ರೆ ನನ್ ಕಡೆಯಿಂದ ಫಟಾಫಟ್ ಅಂತ ದುಡ್ಡು ಬರ್ತದೆ. ಈಗ ಇದನ್ನ ತಗ, ಅಡವಾನಸ್ ಫುಲ್ 10,000. ಮಾಡ್ತಿದ್ಯಾ? ನಮಗ್ ಏನು ಕೊಡಕ್ಕಾಗಕ್ಕಿಲ್ವಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಯಾಕೆ ಕೊಡಕ್ಕಾಗಕ್ಕಿಲ್ಲ? ನಮ್ ಸೈಕಲ್ ಮುನ್ನ ಇದನ್ನಲ್ಲ, ಅವನ ಹತ್ರ ಕ್ಲಿಪ್ಪು, ಟೇಪು, ಸರ, ಬಿಂದಿ, ಬಳೆ ಎಲ್ಲ ಆಯ್ತಕ್ಕ. ಹೇಗಾದ್ರೂ ಮಾಡಿ ಈಸ್ಕೊಂಡ್ರಾಯ್ತು. ಆಮೇಲೆ ಕಂತಲ್ಲಿ ದುಡ್ಡು ಕೊಟ್ರೆ ಆಯ್ತು. ಹ್ಞೂ ಅಕ್ಕ. ಹೌದಲ್ವಾ? ನಂಗಿದು ಉಳಿಲಿಲ್ಲ. ಮುನ್ನ, ಈಗ ಈ ಬಿಂದಿ ಪ್ಯಾಕೆಟ್ ಕೊಟ್ಬಿಡು. ಕಾಸು ಮುಂದಿನ ವಾರ ಕೊಟ್ಬಿಡ್ತೀನಿ. ಏನ ಮುಂದಿನ ಕೊಡ್ತೀಯಾ? ಕಾಸಿಲ್ಲ, ಕರೆ ಮಣೆ ಇಲ್ಲ, ನನ್ ಟೈಮ್ ವೇಸ್ಟ್ ಮಾಡಕ್ ಬಂದಿದೀಯಾ? ಓಣಿನೇ ಆಗಿಲ್ಲ, ಸಾಲ ಅಂತೆ ಸಾಲ. ಸೈಡಿ ಬರಮ್ಮ. ಆ ವಿರೂಪಾಕ್ಷ ತನ್ನ ಮಗಿನ ಗಂಡನ ಮನೆ ಕಳಿಸ್ಕೊಡ್ತಿಲ್ಲ. ಮತ್ತೆ ಆ ವಿರೂಪಾಕ್ಷ ತನ್ನ ಮಗಿನ ಆ ಗೋಪಿಗೆ ಮಾರ್ಕೊಂಡ್ಬಿಟ್ಟವನೆ. ಶಾಂತ ಮಾರ್ಕೊಂಡ್ಬಿಟ್ಟವನೆ. ಆ ಗೋಪಿ 10,000 ಕೊಟ್ಟಿದ್ನ ಇದೇ ಕಣ್ಣಾರ ನೋಡಿವ್ನಿ. ಆ ವಿರೂಪಾಕ್ಷ ಅದೇ 10,000 ರೂಪಾಯಿ ಇಸ್ಕೊಳ್ಳೋದನ್ನ ಇದೇ ಕಣ್ಣಾರ ನೋಡಿವ್ನಿ. ಶಾಂತ, ಇದೇ ಕಣ್ಣಾರ ನೋಡಿವ್ನಿ. ಬೆಂಕಿಯ ಮಡಿಲ